ಹಾಯ್ ಫ್ರೆಂಡ್ಸ್ ಎಲ್ಲ ನಮಸ್ಕಾರ. ಹಂಗೆ ಒಂದು ಮದ್ವೆ ಒತ್ರಿ ಸೊ ಹಂಗೆ ವಾಕ್ ಮಾಡೋಣ ಹಂಗೆ ಹೋಗಿ ನಿಲ್ಲುವತ್ತಲಿ ನೋಡ್ರೆ ಹಂಗೆ ವಾನೆಲ್ಲ ನೋಡ್ರೆ ಹಂಗೆ ಕರೇಂದು ಇರ್ತೈತಿ. ಸೊ ಮಳೆ ಬರಕ್ಕೆ ಹೋಗ್ತಾ ಹಂಗೆ ನೆನೆಸಿಂದು ನೋಡಿದ್ರೆ ಕರೆಕ್ಟಾಗಿ ಬಂದು ತುಳಿ ಬೀಳಕ್ಕೆ ಆರಂಭಿಸಿಂತಿ. ಓಕೆ ರೈಟಡಾ ಸಮ್ಮ ಕ್ಲೈಮೇಟ್ ಟೀನು ಬೊಂಡನ್ ಉಂಡ್ರೆ ಸೆನ್ನಿಗಿರೋದು ಹಂಗೆ ಅಂದ್ಲಿಟ್ಟು ಗುಡು ನೋಡಿ ಸೊ ಮನೇಲಿ ಅಂತ ನೋಡಿಟ್ಟು ಸರಿ ವೆಂಗಾಯ ವಡೆ ಮಾಡೋಣ ಹಂಗೇನೊಂದು ಐಡಿಯಾ ಬಂದೈತಿ. ಓಕೆ ವೆಂಗಾಯ ವಡೆ ಮಾಡೋಣ. ಸೊ ಆ ಬಾರಿ ವಿಡಿಯೋ ಉಳ್ಳಾರ ನಮ್ಮ ಹೋಗೋಣ. ಸೊ 2 வெங்காயம் நான் எத்திண்டேன். ஸோ 2 வெங்காயம் எத்தினதுக்கப்புறம் அதனால் சென்னியை லேசாக நீ கொய்கறி ஸோ லேசாக கொய்தாட்டு ಅದನ್ನು சென்னியை ಕಿಮಿಚಿಗರಿ ಕಿಮಿಚಿದ ವಾತ್ಲಿ ಪುಡಿಯಾಗಿ ನಿಮಗೆ ಬೀಳೋದು. ಸೊ ಆ ಪುಡಿಯಾಗಿ ನಿಮಗೆ ಬೀಳುವಾತ್ರಿ அதோட டேஸ்ட்டே டிஃப்ரெண்ட்டாக ಇರೋದು. ಸೊ ಅದಕ್ಕಾಗುತ್ತಾ ಹಿಂಗೆ ಮಾಡೋದು. ಇದು ವೆಂಗಾಯ ಬೋಂಡಾಲಿ ಹಿಂಗೆ ಮಾಡಿನಾರು, ವೆಂಗಾಯ ವಡೆಲಿ ಹಿಂಗೆ ಮಾಡಾರು. ಕೊಚ್ಚುವಾಗಿ ಸಾಲ್ಟ್ ಸೇರಿಸಿ மறுபடியும் மிக்ஸ் ಮಾಡಿಬಿಟ್ಟು ಒಂದು 5 ನಿಮಿಷ ಅವರು ಮಡಿಯೇಕಾರು. 5 ನಿಮಿಷ ಮಡಿದಕ್ಕப்புறம் ಅದು ನೀರೆಲ್ಲ ಫುಲ್ಲಂಗೆ ಬೇಲಿ ಬಂದಿರೋದು. ಸೊ ಅದು ಬೇಲಿ ಬರುವಾತ್ಲಿ ಇನ್ನೂ ಕೊಂಚ ಟೇಸ್ಟ್ ನೀರೋದು. ಆ್ಯಂಡ್ ಅப்புறம் ನೋಡ್ರಂದ್ರೆ ಕರ್ಬೇವಿನ ಸೊಪ್ಪನ್ನ ಬಂದು 2 ಪಿಚ್ಚಿ ಹಾಕಿರಿ. ಕರ್ಬೇವಿನ ಸೊಪ್ಪನ್ನ 2 ಪಿಚ್ಚಿ ಹಾಕಿನ ಸರಿ, ಮುಳುಸಂಗೆ ಹಾಕಿರಿ ಸರಿ. ಸೊ ಪಿಚ್ಚಿ ಹಾಕಿದ್ರೆ ಇನ್ನೂ ಸನಿಗಿರೋದು ಗಮ್ಮಳಂಗೆ. ಸೊ ಅದಕ್ಕೋಸ್ಕರ ನಾನು ಪಿಚ್ಚಿ ಹಾಕ್ತಾನೆ. ಆ್ಯಂಡ್ ನೆಕ್ಸ್ಟ್ ನೋಡ್ರಿಂದ ಒಂದು ವರಮೆಣಸಿಕಾಯಿ. ಸೊ ಒಂದು ವರಮೆಣಸಿಕಾಯಿ ಸಾಕು. 2 வெங்காயம் ಇರೋದ್னால ಒಂದು ವರಮೆಣಸಿಕಾಯಿ ಸಾಕು. ಕೊಂಚವಂಗೆ ಪೆರುಂಗಾಯಿ ತೂಳು ಹಾಕಿರಿ. ಆ್ಯಂಡ್ ನೆಕ್ಸ್ಟ್ ನೋಡ್ರಂದ್ರೆ ವರಮಿಳಗಾಯಿ ತೂಳು ಕೊಚ್ಚುವಂಗೆ ಹಾಕಿರಿ. ಯಾಕಂದರೆ ವರಮಿಳಗಾಯಿನೂ ಖಾರತ, ವರಮೆಣಸಿಕಾಯಿನೂ பச்சை மிளகான்னு ತುಂಬ ಖಾರತ. அதுக்கப்புறம் ನೋಡ್ರೆ ಕೊಂಚವಾಗೆ ಕೊತ್ತಂಬರಿ ಪುದೀನ 2 ಸೇರಿಸಿಗಿರಿ. ಸೊ ಗಮಲಿಯತ್ತ ನಾನು ಪುದೀನ ಸೇರಿಸ್ತೇನೆ. ನೀವು ಇಂಜಿ ಬೇಕಂದ್ರೆ ಕೂಡ ಆ್ಯಡ್ ಮಾಡಿ. ನಾನು ಅಂಡ್ ಬಂದು ಒಂದು ಕಪ್ ನಾನು ಕಲ್ಲ ಮಾವು ಸೇರಿಸಿದೆ. 1 ಕಪ್ ಕಲ್ಲ ಮಾವಿಗೆ ಇದು ಸಾಕು. ಯಾಕಂದರೆ ಕೊಚ್ಚೆ ನೀರು ಬಿಟ್ಟು ಮಿಕ್ಸ್ ಮಾಡಿಗಿರಿ. ಯಾಕಂದರೆ ಇದರಲ್ಲಿ ಬಂದು ಮಾವು ಅಧಿಕವಾಗಿ ಸೇರಿಸಿಕೊಳ್ಳೋದು ಮೇನ್ ವಿಷಯವೇ ಅದು. ಸೊ ಮಾವು ಅಧಿಕವಾಗಿ ಸೇರಿಸಬೇಡ್ರಿ, ಆಗತ್ತಾ ಬಂದು ಸೆನ್ನಿಗಿರೋದು. ಅದಕ್ಕೋಸ್ಕರ ಹೇಳ್ತಾನೆ. ಆ್ಯಂಡ್ ಇನ್ನು ಕೊಂಚ ಸಾಕೊಳ್ಳೋದು ನನ್ನೊಂದು 1/4 ಕಪ್ಪಲ್ಲಿ ಮಾವು ಬಂದು ಎತ್ತಿಂಡೆ. ಸೊ ಸೆನ್ನಿಗೆ ಮಿಕ್ಸ್ ಮಾಡಿ ಬಿಟ್ಟುಗರಿ. ಸೊ ಮಿಕ್ಸ್ ಮಾಡಿ ಬಿಟ್ಟದಕ್ಕப்புறம் ಸೆನ್ನಿಗೆ ಕೊಚ್ಚುವಾಗಿ ನೀರು ತಿಳಿಸ್ತಾ ಮಾಡಬೇಕು. ತುಂಬ ನೀರು ಕಡಿಮೆ ಮಾಡಿ ಇಟ್ರು ಸೆನ್ನಿಗಿರೋದು. ಸೊ ಸೆನ್ನಿಗೆ ಕಿಮಿಚಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮಾಡಿದಕ್ಕப்புறம் 5 ನಿಮಿಷಗಳು ನೀವು ಮಾಡಬೇಕಾದಿಲ್ಲ, ನೀವು ಹಂಗೆ ಐತೆ ನೀವು ಬೋಂಡ ಹಾಕೋದು. ಸೊ ನಾ ಬಂದು ಸ್ಟವ್ ಅನ್ಸಿಂತಾನೆ. ಸ್ಟವ್ ಅನಿಸಿ ವಡಕಲ್ಲ ಮಡಿಗೇಟು ಆ್ಯಂಡ್ ಎಣ್ಣೆ ಬಿಟ್ಟಂತಾನೆ. ಸೊ ನಾನು ಇನ್ನೂ ಸ್ಟವ್ ಅನ್ಸಾಕ್ಲ. ಸೊ ಸ್ಟವ್ ಅನಿಸಿಂತಾನೆ. ಸೊ ಮೀಡಿಯಮ್ ಫ್ಲೇವರ್ತ ಇದು ಫ್ರೈ ಮಾಡಬೇಕು. ಸೊ ಅದನ್ನು ಗಮನವಾಗಿ ನೋಡಿಕಿರಿ. ಆ್ಯಂಡ್ ನಾ ಎಣ್ಣೆನ ಬಿಟ್ಟಾಕಿದೆ. ಸೂಡಾಗೈತೆ ನೋಡಿದೆ, ಕೊಚ್ಚು ಸೂಡಾಗೈತಿ. ನಾ ಉರುಟಿ ನೀವು ವಡೆ ತಟ್ಟುತ್ತಾರಲ್ಲ ಅಂತ ಕಡೆ ತಟ್ಟಿಗಿರಿ. ಸೊ ಫಸ್ಟ್ ಬಂದು ಹಿಂಗೆ ಹೇಳ್ಕೊಡ್ತೇನೆ. ತಡಿಸಿದಾರ ಹಂಗಿದ್ರೆ ನಮ್ಮ ಹಂಗೆ ಎತ್ತಿ ವಡೆ ಹಂಗೆ ಒಂದು ಕೈ ಹಿಡಿಯೋರಲ್ಲ. ಸೊ ಅಂತ ಕಡೆ ಹಿಡಿದು ನಾವು ಸುತ್ತಿ ಹಾಕಿ ಬಿಟ್ಕರಿ. ಸೊ ಮೇಯ್ನಾಗಿ ನೋಡಿಕರಿ ಇದ್ರಲ್ಲಿ ಬಂದು ನೀವು ಲೋ ಫ್ಲೇಮ್ತ ನಿಮ್ಮ ಮಡಿಗಿರಬೇಕು. ಕರಿಗೆ ಇಟ್ಟರೆ ಅದು ಸೆನಿಗೆ ಮಾಟೋದು. ಸೊ ಅಂತ ಹೇಳ್ತಾರೆ. ನೋಡ್ರಂದ್ರೆ ಫುಲ್ಲಂಗೆ ಪೊಂಜು ಬತ್ತೆ. ಸೊ ಇದನ್ನು ಸೆಕೆಂಡ್ ನಿಮ್ಮ ತಿರ್ಸಿ ಹಾಕಿರ್ಬೇಕು. ಸೊ ಹಂಗೆ ಬಿಟ್ರಿನ್ನು ಕರೆಯಿಂದ ಹಾಕೋದು ಫುಲ್ಲಂಗೆ ನೋಡ್ರಿ ಸೆನಿಯ ಮುರುಗಲಂಗೆ ಆಯ್ನ್ ಬತ್ತೆ. ಸೊ ನಿಮಗೆ ಸೆಕೆಂಡ್ ನೀವು ಕರಣಿ ಕೂಡ ಯೂಸ್ ಮಾಡಾಕ್ಲ. ಯಾರಾದ್ರೂ ರಿಲೇಟಿವ್ ಬಂದಂಗನ ಕೂಡ ನಮ್ಮ சேஞ்ச் பண்ணாந்தி. சோ இந்த பதத்துக்கு நம்ம எடுத்துறது கொஞ்சம் ஃப்ளேக்ஸா ಮಾಡಬೇಕು. சாகத்த செஞ்சிராதுங்க. நீங்க அப்பப்ப சாகத்த வந்து ಆ கலர் ஏனா இது ரொம்பவே செரியாதுனா கருகுலா இருக்க டேஸ்டா இருக்காது. பெந்த பொன்னிற டைப்ல நம்ம வந்து செஞ்சிரா நல்லா வந்துருச்சு. நம்ம ಬೆಂದೈತಿ ನೋಡಿ ಚೇಂಜ್ ಕಲರ್ಸ್ ಇರಬೇಕು. ಅಂಡ್ ಬೆಂದದಕ್ಕப்புறம் ನಾವು ಪ್ಲೇಟ್ ಚೇಂಜ್ ಮಾಡೋಣ. ನಾವು வந்து ಸೊ ಚೇಂಜ್ ಮಾಡಿದಕ್ಕப்புறம் ನೀವು ಸಾಸ್ ಬೇಕೋ ಇಲ್ಲ ಮೈನಸ್ ಬೇಕೋ ಇಲ್ಲ ಚಟ್ನಿ ಬೇಕೋ ಕರಣಿ ಕೂಡ ಯೂಸ್ ಮಾಡಿ ನೀವು ಟೇಸ್ಟ್ ಮಾಡಿರ್ಬೋದು. ಒಂದು 2 வெங்காய கிட்டத்தட்ட ಒಂದು 10 ವಡೆ ಪಕ್ಕಕ್ಕೆ ಬಂದು போடலாம். ಸೊ ನೀವು ಟ್ರೈ ಮಾಡಿ ನೋಡಿ பாருங்க. வெங்காய வடை வெங்காய வடை நான் வந்து சாஸ் மிக்ஸ் ಮಾಡಿ ಉಂಡೆ. ಸೊ ಡೈಲಿ ಮಳೆ ಹೋಯ್ಕಿಂಡದೆ. ಸೊ ಟೀ ಸೂಪರಾಗಿ ಇರೋದು ಈ ಕ್ಲೈಮೇಟಿಗೆ. ಸೊ ಟೀನ್ ನಮ್ಮ ಮಡಿಗೆಟ್ಟ ಟೀನು ಸ್ನ್ಯಾಕ್ಸ್ ವಿತ್ ಬರ್ರಿ ಉಣ್ಣಂದು. ಸೊ ಈ ವಿಡಿಯೋ ನಿಮಗೆ ಇಡುತ್ತಂದ್ರೆ ಮರಲಂಗೆ ನನಗೆ ಕಮೆಂಟ್ ಹೇಳ್ರಿ, ಮಾಡಿ ನೋಡಿಟ್ಟು. ಮರಲಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. அடுத்த ವಿಡಿಯೋಲಿ ನೋಡೋಣ.